ದೇರಳಕಟ್ಟೆಯಲ್ಲಿ ಭಾರತ ಹಾರ್ಡ್ವೇರ್ಸ್ನ 4ನೇ ಬ್ರಾಂಚ್ ಏಪ್ರಿಲ್ 16ರಂದು ಶುಭಾರಂಭಗೊಂಡಿದೆ. ಅಬ್ದುಲ್ ರಜಾಕ್ ಮಾಲಕತ್ವದ ಭಾರತ ಹಾರ್ಡ್ವೇರ್ಸ್ ಅನ್ನು ವಿಧಾನಸಭಾ ಸಭಾಧ್ಯಕ್ಷ ಡಾಕ್ಟರ್ ಯುಟಿ ಖಾದರ್ ಫರೀದ್ ಉದ್ಘಾಟಿಸಿದ್ರು. ಮುಸ್ತಾಕ್ ರೆಹಮಾನ್ ಚೆಟ್ಟಕಾಲ್ ತಂಗಳ ದೋಹಾ ನೆರವೇರಿಸಿದ್ರು. ಈ ಸಂದರ್ಭದಲ್ಲಿ ಕಾಸಿಂ ತಂಗಲ್ ಸಾಲೆತೂರು, ಮೊಹಮ್ಮದ್ ಅಲಿ ಸಕಾಫಿ, ಅಶ್ ಆರಿಯಾ, ಅಬುಬಕರ್ ಮುಸ್ಲಿಯಾರ್ ಬೋಳ್ಮಾರ್, ಕೆಎಂ ಸಿದ್ದಿಕ್, ಮೊಹಬೂಬ್ ಸಕಾಫಿ ಕಿನ್ಯಾ, ಬೆಲ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ಅನೀಫ್ ಬದ್ಯಾರ್, ಇಕ್ಬಾಲ್ ಹೆಚ್ಆರ್, ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲಾ ಅಧ್ಯಕ್ಷ ರವೀಂದ್ರ ಶೆಟ್ಟಿ ಉಳಿದುಟ್ಟು, ರಾಮದಾಸ್ ಶೆಟ್ಟಿ, ಡಾಕ್ಟರ್ ಗಣೇಶ್ ಉಪಸ್ಥಿತರಿದ್ದರು. ಹಲವು ವರ್ಷಗಳಿಂದ ಗ್ರಾಹಕರ ವಿಶ್ವಾಸಕ್ಕೆ ಪಾತ್ರ ಆಗಿರುವಂತಹ ಭಾರತ ಹಾರ್ಡ್ವೇರ್ಸ್ ಈಗಾಗಲೇ ಕನ್ಯಾನ ಮತ್ತು ಸಾಲೆತೂರಿನಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದು, ಗ್ರಾಹಕ ಬೇಡಿಕೆಯ ಮೇರೆಗೆ ಇದೀಗ ದೇರಳಕಟ್ಟೆಯ ಜನತೆಗಾಗಿ ಅತ್ಯಾಧುನಿಕ ಗೃಹೋಪಯೋಗಿ ವಸ್ತುಗಳ ಸಂಗ್ರಹದೊಂದಿಗೆ ಸನ್ನದ್ಧವಾಗಿದೆ. ಈ ನೂತನ ಮಳಿಗೆಯಲ್ಲಿ ಮನೆ ಕಟ್ಟಲು ಮತ್ತು ನವೀಕರಿಸಲು ಬೇಕಾಗುವ ಎಲ್ಲಾ ಪರಿಕರಗಳು ಲಭ್ಯವಿದ್ದು, ವಿಶೇಷವಾಗಿ ಪೈಪ್ ಮತ್ತು ಫಿಟ್ಟಿಂಗ್ಸ್, ಸುಪ್ರೀಂ ಮತ್ತು ಇತರ ಬ್ರಾಂಡೆಡ್ ಪ್ಲಂಬಿಂಗ್ ಪರಿಕರಗಳು, ಪೇಂಟ್ಸ್, ಏಷ್ಯನ್ ಪೇಂಟ್ಸ್, ಓಪಸ್, ಜೆಮ್ ಮತ್ತು ಅಪೋಲೋ ಲೈಟ್ ಕಂಪನಿಗಳ ಪ್ರಸಿದ್ಧ ಬಣ್ಣಗಳು, ಹಾಗೆಯೇ ಸ್ಯಾನಿಟರಿ ಮತ್ತು ಪ್ಲಂಬಿಂಗ್, ಅತ್ಯಾಧುನಿಕ ವಿನ್ಯಾಸದ ವಾಶ್ ಬೇಸಿನ್ಗಳು, ಕಮೋಡ್ಗಳು ಮತ್ತು ನಲ್ಗಳು, ಟ್ಯಾಪ್ಸ್, ಹಾಗೆಯೇ ಎಲೆಕ್ಟ್ರಿಕಲ್ಸ್, ಹೆಸರಾಂತ ಕಂಪನಿಗಳ ಫ್ಯಾನ್, ಎಲೆಕ್ಟ್ರಿಕಲ್ ವೈರಿಂಗ್ ಮತ್ತು ಸ್ವಿಚ್ಗಳು, ಹಾಗೆಯೇ ಹಾರ್ಡ್ವೇರ್ ಸಾಮಗ್ರಿಗಳು, ಅತ್ಯಾಧುನಿಕ ವಿನ್ಯಾಸದ ಡೋರ್ ಲಾಕ್ಗಳು ಮತ್ತು ಇತರ ಕಟ್ಟಡ ಸಾಮಗ್ರಿಗಳು ಕೂಡ ಲಭ್ಯ ಇದೆ. ಗ್ರಾಹಕರಿಗೆ ಗುಣಮಟ್ಟದ ಉತ್ಪನ್ನಗಳನ್ನ ಕೈಗೆಟಕುವ ದರದಲ್ಲಿ ಒದಗಿಸುವಂತದ್ದು ಇವರ ಮೊದಲ ಆದ್ಯತೆಯಾಗಿದೆ ಎಂದು ಸಂಸ್ಥೆಯ ಮಾಲೀಕರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಬಹಳ ಒಂದು ಸಂಭ್ರಮದ ದಿನ. ದೇರಳಕಟ್ಟೆಯ ಈ ಅಭಿವೃದ್ಧಿ ಹೊಂದುತ್ತಿರುವಂತಹ ಸಂದರ್ಭದಲ್ಲಿ ಹೊಸ ಒಂದು ಮಳಿಗೆ ಭಾರತ್ ಹಾರ್ಡ್ವೇರ್ಸ್ ಎಂಬ ಒಂದು ಮಳಿಗೆ ಇವತ್ತು ನಮ್ಮ ಧರ್ಮಗುರುಗಳ ಒಂದು ಶುಭ ಹಸ್ತದಿಂದ ಇದು ಉದ್ಘಾಟನೆಗೊಂಡಿದೆ. ನಾವು ಸರ್ವಶಕ್ತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ. ರಜಾಕ್ ಒಳ್ಳೆಯ ಯುವಕರಾಗಿ ಬೇರೆ ಬೇರೆ ಈ ಶಾಖೆಗಳನ್ನು ಮಾಡಿ ಇವತ್ತು ನಮ್ಮ ದೇರಳಕಟ್ಟೆಯ ಈ ಒಂದು ಭಾಗದಲ್ಲಿ ಕೂಡ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಅವರ ಉದ್ದಿಮೆ ಇನ್ನಷ್ಟು ಅಭಿವೃದ್ಧಿ ಹೊಂದಲಿ. ಎಲ್ಲರ ಸಹಕಾರದಿಂದ ಮುಂದಿನ ದಿನಗಳಲ್ಲಿ ಈ ಒಂದು ಸಂಸ್ಥೆ ಇನ್ನಷ್ಟು ಶಾಖೆಗಳನ್ನು ಮಾಡುವಲ್ಲಿ, ಅದರಲ್ಲೂ ಕೂಡ ನಮ್ಮ ದೇರಳಕಟ್ಟೆಯಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ಜನಾಕರ್ಷಣೆಯನ್ನು ಮಾಡೋದರ ಮೂಲಕ ಈ ಸಂಸ್ಥೆ ಅಭಿವೃದ್ಧಿ ಹೊಂದಲಿ, ಅವರ ಒಟ್ಟು ವ್ಯಕ್ತಿತ್ವ ಕೂಡ ವಿಕಸನವಾಗಲಿ ಅಂತೇಳಿ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ನಮಗೂ ಕೂಡ ಇಲ್ಲಿ ಬಂದು ಈ ಉದ್ಯಮಿಗೆ ಇನಾಗ್ರೇಷನ್ಗೆ ಕರೆದು ಅವಕಾಶ ಮಾಡಿಕೊಟ್ಟಂಥ ರಜಾಕ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಮತ್ತೊಮ್ಮೆ ನಾನು ಈ ಸಂಸ್ಥೆಗೆ ಶುಭಾಶಯಗಳನ್ನು ಸಲ್ಲಿಸ್ತೇನೆ. ದೇರಳಕಟ್ಟೆಯಲ್ಲಿ ಶುಭಾರಂಭಗೊಂಡಿದೆ. ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂಥ ಈ ದೇರಳಕಟ್ಟೆ ಪರಿಸರದಲ್ಲಿ ಅತ್ಯಂತ ಉಪಯುಕ್ತವಾದಂಥ ಒಂದು ವ್ಯಾಪಾರವನ್ನು ಶುರು ಮಾಡಿದ್ದಾರೆ ಭಾರತ್. ಈಗಾಗಲೇ ಕಳೆದ 28 ವರ್ಷಗಳಿಂದ ಹಾರ್ಡ್ವೇರ್ ಉದ್ಯಮಕ್ಕೆ ಪ್ರವೇಶ ಮಾಡಿರುವಂಥ ಅಬ್ದುಲ್ ರಜಾಕ್ ಭಾರತ್ ಅವರ 4ನೇ ಸಂಸ್ಥೆಯಾಗಿ ಇವತ್ತು ದೇರಳಕಟ್ಟೆಯಲ್ಲಿ ಇದು ಶುಭಾರಂಭವಾಗ್ತಾ ಇದೆ. ಅಬ್ದುಲ್ ರಜಾಕ್ ಅವರು ಕೇವಲ ಒಬ್ಬ ಉದ್ಯಮಿ ಮಾತ್ರ ಅಲ್ಲ, ಯುವ ಉದ್ಯಮಿ, ಉತ್ಸಾಹಿ ಯುವ ನಾಯಕ. ಸಂಘ ಸಂಸ್ಥೆಗಳ ಮೂಲಕ ಸಮಾಜಕ್ಕೆ ಬಹಳಷ್ಟು ಸೇವೆಗಳನ್ನು ಸಲ್ಲಿಸುತ್ತಿರುವ, ಈಗಾಗಲೇ ಅವರು ಕರ್ನಾಟಕ ರಾಜ್ಯ ಸುನ್ನಿ ಯೋಜನಾ ಸಂಘದ ಜಿಲ್ಲಾ ಕೋಶಾಧಿಕಾರಿಗಳಾಗಿ, ಅದೇ ರೀತಿ ಸ್ಥಳೀಯವಾದಿ ಒಂದು ಸಂಸ್ಥೆಯ ಪ್ರಮುಖ ಕಾರ್ಯಕರ್ತನಾಗಿ ನಾಯಕನಾಗಿ ದುಡಿಯುವ, ಆ ಮೂಲಕ ತನ್ನ ಗಳಿಕೆಯ ಒಂದು ಪಾಲನ್ನು ಸಮಾಜಕ್ಕೆ ಸಲ್ಲಿಸುವಂಥ ಉದಾರ ಮನಸ್ಸಿನ ಒಬ್ಬ ಉದ್ಯಮಿ. ಹಾಗಾಗಿ ಅವರ ಉದ್ಯಮ ಬೆಳೆಯಬೇಕಾದ್ದು ಅವರ ಮಾತ್ರ ಅಲ್ಲ, ಸಮಾಜಕ್ಕೆ ಕೂಡ ಭಾಳ ಉಪಯುಕ್ತ. ಭಾಳಷ್ಟು ಜನರನ್ನು ತಲುಪುವುದಕ್ಕೆ ಹಲವಾರು, ಈಗ ನಮಗೆಲ್ಲ ಗೊತ್ತಿರುವ ಹಾಗೆ ಮನೆ ನಿರ್ಮಾಣದಂಥ ಅತ್ಯಂತ ಅಗತ್ಯವಾದ ಕೆಲಸಗಳಿಗೆ ಕೇವಲ ಒಂದು ಉದ್ಯಮದ ಮಾತ್ರ ಮಾತಾಗದೆ ಉಪಯುಕ್ತತೆಯ ಒಂದು ಮಾತಾಗಿ ಈ ಭಾರತ್ ಬೆಳೆಯಬೇಕು ಅಂತ ಹೇಳಿ ಹಾರೈಸ್ತಾ, ಉದ್ಯಮಿಯಾದ ಅಬ್ದುಲ್ ರಜಾಕ್ ಅವರಿಗೂ ಅವರ ಸಂಸ್ಥೆಗೂ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇನೆ. ಒಳ್ಳೆಯದಾಗಲಿ. ಭಾರತ್ ಹಾರ್ಡ್ವೇರ್ ಅದರ ಮಾಲಕರಾದಂತಹ ಅಬ್ದುಲ್ ರಜಾಕ್ ಭಾರತ್ ಮಂಚಿರ್ ಅವರು ಅವರ 4ನೇ ಸಂಸ್ಥೆಯನ್ನು ಅತ್ಯಂತ ಜನಬಾಹುಲ್ಯವಿರುವಂತಹ ಒಂದು ಪ್ರದೇಶವಾದ ದೇರಳಕಟ್ಟೆಯ ಹೃದಯ ಭಾಗದಲ್ಲಿ ಅವರು ಇದನ್ನು ತೆರೆದಿದ್ದಾರೆ.
ಈ ಪರಿಸರದಲ್ಲಿರುವಂತಹ ಎಲ್ಲ ಮನೆ ಕೆಲಸ ಇತರ ಕಟ್ಟಡ ಕೆಲಸಗಳಿಗೆ ಅಗತ್ಯವಿರುವಂತಹ ಎಲ್ಲ ಸಾಮಗ್ರಿಗಳನ್ನು ಒಳಗೊಂಡಂತಹ ಒಂದು ಹಾರ್ಡ್ವೇರ್ ಆಗಿ ಈ ಒಂದು ಹಾರ್ಡ್ವೇರ್ ಅನ್ನು ನಾವು ಕಾಣ್ತಾ ಇದ್ದೇವೆ. ಪರಿಸರದಲ್ಲಿರುವಂತಹ ಎಲ್ಲರಿಗೂ ಕೂಡ ಅನುಕೂಲವಾಗುವಂತಹ ರೀತಿಯಲ್ಲಿ ನಮ್ಮ ಬೇರಲಕಟ್ಟೆಯ ಬದ್ರಿಯಾ ಜುಮ್ಮಾ ಮಸ್ಜಿದಿನ ಎದುರುಗಡೆಯಲ್ಲಿ ಈ ಒಂದು ಸಂಸ್ಥೆಯನ್ನು ಅವರು ಪ್ರಾರಂಭಿಸಿದ್ದಾರೆ. ಇದು ಅವರ ಅತ್ಯಂತ ಬುದ್ಧಿಪೂರ್ವಕವಾದಂತಹ ಒಂದು ಸಂಸ್ಥೆ ಅಂತ ಹೇಳ್ಬೋದು. ಅಂದರೆ ಕಳೆದ 3 ಸಂಸ್ಥೆಗಳನ್ನು ಅವರು ತೆರೆದು ಪ್ರಾರಂಭಿಸಿ ಅದರಲ್ಲಿ ಅವರು ಯಶಸ್ಸನ್ನು ಕಂಡಿದ್ದಾರೆ. ಇದು ಈಗ 4ನೆಯ ಸಂಸ್ಥೆಯನ್ನು ಅವರು ಪ್ರಾರಂಭಿಸಿರುವುದು. ಅದು ಕೂಡ ಎಲ್ಲಿಗೂ ಕೂಡ ಬೇರಲಕಟ್ಟೆ ಅಂತ ಹೇಳಿದರೆ ಇದರ ಪರಿಸರದಲ್ಲಿ ಅತ್ಯಂತ ಜನಬಾಹುಲ್ಯ, ಇತರ ಕಟ್ಟಡಗಳು, ಮನೆಗಳ ಕೆಲಸಗಳು, ಇತರ ಕೆಲಸಗಳೆಲ್ಲ ನಡೆಯುತ್ತಿರುವಂತಹ ಒಂದು ಪ್ರದೇಶವಾದುದರಿಂದ ಈ ಒಂದು ಸೂಕ್ತವಾದ ಸ್ಥಳವನ್ನೇ ನಮ್ಮ ಅಬ್ದುಲ್ ರಜಾಕ್ ಭಾರತ್ ರವರು ಆಯ್ಕೆ ಮಾಡಿದ್ದಾರೆ. ಇದು ಯಶಸ್ವಿಯಾಗುತ್ತದೆ ಎಂಬುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅಲ್ಲಾಹನು ಇದಕ್ಕೆ ಯಶಸ್ವಿಯ ಎಲ್ಲ ದಾರಿಗಳನ್ನು ಒದಗಿಸಿಕೊಡಲಿ ಎಂದು ಪ್ರಾರ್ಥಿಸುತ್ತಾ, ಬಹುವನ್ಯರಾದ ನಮ್ಮ ಅಬ್ದುಲ್ ರಜಾಕ್ ಭಾರತ್ ರವರು ಅವರು ಯುವ ಉದ್ಯಮಿಯ ಜತೆಗೆ ಸಂಘ ಸಂಸ್ಥೆಗಳಲ್ಲಿ ಗುರುತಿಸಿಕೊಂಡಿರುವಂತಹ ಒಬ್ಬ ವ್ಯಕ್ತಿಗಳು ಕೂಡ ಆಗಿದ್ದಾರೆ. ನಮ್ಮ ಜೊತೆಯಲ್ಲಿ ಕರ್ನಾಟಕ ಸುನ್ನಿ ಯುವಜನ ಸಂಘ ದಕ್ಷಿಣ ಕನ್ನಡ ವೆಸ್ಟ್ ಜಿಲ್ಲೆಯ ಕೋಶಾಧಿಕಾರಿಯಾಗಿ ನಮ್ಮ ಜೊತೆಯಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಸಾಮಾಜಿಕವಾದಂತಹ ಎಲ್ಲ ರೀತಿಯ ಸೇವೆಗಳನ್ನು ಸಲ್ಲಿಸುವಂತಹ ಒಬ್ಬ ವ್ಯಕ್ತಿಯಾಗಿದ್ದಾರೆ ಅಬ್ದುಲ್ ರಜಾಕ್ ಭಾರತ್ ರವರು. ಅವರ ಈ ಒಂದು ಸಂಸ್ಥೆ ಬೆಳೆಯಲಿ, ಇನ್ನಷ್ಟು ಬೆಳೆಯಲಿ ಅಂತ ಹೇಳಿ ಶುಭ ಹಾರೈಸ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ SYS ದಕ್ಷಿಣ ಕನ್ನಡ ವೆಸ್ಟ್ ಜಿಲ್ಲಾ ಸಮಿತಿಯ ಎಲ್ಲ ವಿಧ ಶುಭ ಹಾರೈಕೆಗಳನ್ನು ಈ ಒಂದು ಸಂಸ್ಥೆಗೆ ಬೇಕಾಗಿ ಹಾರೈಸ್ತಾ ಇದ್ದೇನೆ. ಜೈ ಹಿಂದ್. ಬೇರಲಕಟ್ಟೆ ನಮ್ಮ ಬದ್ರಿಯಾ ಜುಮಾ ಮಸೀದ್ ಮುಂಭಾಗದಲ್ಲಿ ಈಗಾಗಲೇ ಉದ್ಘಾಟನೆ ಮಾಡಿದ ತಂಗಲ್ರಾದ ಮುಸ್ತಾಕ್ ರೆಹಮಾನ್ ಹಾಗೂ ಎಲ್ಲ ಉಲಮಾಕರು ಸಹ ಈ ಉದ್ಘಾಟನೆಯಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿ ಭಾರತ್ ಹಾರ್ಡ್ವೇರ್ ಎಂಬ ಈ ಶಾಪನ್ನು ಈಗಾಗಲೇ ಉದ್ಘಾಟನೆ ಮಾಡಿದ್ದಾರೆ. ನಮ್ಮ ಅದರ ಓನರ್ ಆದ ರಜಾಕ್ ಭಾರತ್ ಅವರು ಸಹ ಇದ್ದಾರೆ. ಬೇರಲಕಟ್ಟೆ ಪ್ರದೇಶಕ್ಕೆ ಬಹಳ ಒಂದು ಅಗತ್ಯವಾಗಿರುವ ಈ ಹಾರ್ಡ್ವೇರ್ ಒಂದು ಅವರಿಗೂ ಬರಕತ್ ನೀಡಲಿ ಬಿಸ್ನೆಸ್ ಅಲ್ಲಿ ಎಂದು ಆಶಿಸುತ್ತಾ ಅವರಿಗೆ ಅವರ ಸಂಸ್ಥೆಗೆ ನಾನು ಶುಭ ಆಶಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಅಸ್ಸಲಾಮು ಅಲೈಕುಂ. ಭಾರತ್ ಹಾರ್ಡ್ವೇರ್ ಬೆಳೆಯುವ ಈ ನಗರ ಬೇರಲಕಟ್ಟೆ ದಲ್ಲಿ ಈಗ ಭಾರತ್ ಹಾರ್ಡ್ವೇರ್ ಶುಭಾರಂಭಗೊಂಡಿದೆ. ಇದು ಬೇರಲಕಟ್ಟೆಯ ಆಸುಪಾಸಿನ ಜನರಿಗೆ ಉತ್ತಮ ಒಂದು ಸೌಕರ್ಯವನ್ನು ಒದಗಿಸಿ ಕೊಡುವಲ್ಲಿ ಯಶಸ್ವಿಯಾಗಲಿದೆ. ಆದುದರಿಂದ ಈ ಒಂದು ಶುಭ ಸಂದರ್ಭದಲ್ಲಿ ರಜಾಕ್ ಅವರಿಗೆ ನಾನು ಶುಭ ಹಾರೈಸ್ತೇನೆ. ಏನೆಂದು ಹೇಳಿದರೆ ಒಳ್ಳೆಯ ವ್ಯಾಪಾರ ಆಗಲಿ, ಯುವಕರು ಹೊರದೇಶಕ್ಕೆ ಹೋಗಿ ಅಲ್ಲಿ ದುಡಿಯುವುದಕ್ಕಿಂತ ತಾಯ್ನಾಡಿನಲ್ಲಿ ದುಡಿದು ಹಲವಾರು ಜನರಿಗೆ ಒಂದು ಉದ್ಯೋಗವನ್ನು ಕಲ್ಪಿಸುವ ಉದ್ದೇಶ ಹಾಗೂ ಗ್ರಾಹಕರಿಗೆ ಒಳ್ಳೆಯ ಒಂದು ಪೇಂಟ್ ಆಗಲಿ, ಹಾರ್ಡ್ವೇರ್ ಸಾಮಗ್ರಿ ಆಗಲಿ ಒದಗಿಸಿ ಕೊಡುವಲ್ಲಿ ಅವರು ಯಶಸ್ವಿಯಾಗಲಿ, ಅವರ ಇಡೀ ಒಂದು ವ್ಯಾಪಾರ ವಹಿವಾಟು ಒಳ್ಳೆಯ ನಡೆಯಲಿ, ದೇವರವರಿಗೆ ಒಳ್ಳೆ ವ್ಯಾಪಾರ ಕೊಡಲಿ ಎಂದು ಶುಭ ಹಾರೈಸುತ್ತೇನೆ. ಬೇರಲಕಟ್ಟೆಯಲ್ಲಿ ಇಂದು ಶುಭಾರಂಭಗೊಂಡಿರುವಂಥ ಭಾರತ್ ಹಾರ್ಡ್ವೇರ್ಸ್ ಎಂಬ ಈ ಮಳಿಗೆಯು ಇವತ್ತಿಗೆ 4ನೆಯ ಒಂದು ಸ್ಥಾಪನೆಯಾಗಿ ಇಲ್ಲಿ ಇವತ್ತು ಉದ್ಘಾಟನೆಗೊಂಡಿದೆ. ಇದು ನಮ್ಮ ಈ ಬೇರಲಕಟ್ಟೆ ಪರಿಸರದ ಜನಗಳಿಗೆ, ನಾಗರಿಕರಿಗೆ ಬಹಳ ಒಂದು ಉತ್ತಮವಾದ ಒಂದು ಸೌಲಭ್ಯವನ್ನು ಕೊಡುವ ಒಂದು ಭರವಸೆಯಲ್ಲಿ ಅವರು ಇದನ್ನು ತೊಡಗಿಸಿಕೊಂಡಿದ್ದಾರೆ. ಅದನ್ನು ನಾವೆಲ್ಲರೂ ಇದರ ಸದುಪಯೋಗವನ್ನು ಪಡೆದುಕೊಂಡು ಇದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ನಮ್ಮ ಇಲ್ಲಿ ಈ ಬೇರಲಕಟ್ಟೆಯಲ್ಲಿ ಪರಿಸರದಲ್ಲಿ ಆಗುತ್ತಿರತಕ್ಕಂತಹ ಬೆಳವಣಿಗೆಯನ್ನು ನೋಡ್ತಾ ಇದ್ದರೆ ಇಂಥ ಒಂದು ಮಳಿಗೆಯಲ್ಲಿ ಅಗತ್ಯವು ಎನ್ನುವುದು ನನಗೆ ಕಂಡು ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ಇದನ್ನು ನಮ್ಮ ಈ ಮಳಿಗೆ ಭೇಟಿ ಕೊಟ್ಟು ಇವರಿಗೆ ಸಹಕಾರ ಕೊಟ್ಟು ಯಶಸ್ವಿಗೊಳಿಸಬೇಕೆಂದು ನಾನು ಈ ಸಂದರ್ಭದಲ್ಲಿ ಎಲ್ಲರಲ್ಲಿಯೂ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ.